ಒಂದು ಶಾಂತ ಸಂಜೆ. ಹಸಿರು ಕಾಡಿನೊಳಗೆ ಸೂರ್ಯನು ನಿಧಾನವಾಗಿ ಅಸ್ತಮಿಸುತ್ತಿದ್ದ. ಆಕಾಶವು ಮೃದುಗೆಂಪು ಮತ್ತು ಕಿತ್ತಳೆ ಬಣ್ಣಗಳ ಮಿಶ್ರಣವಾಗಿ ಸುಂದರ ನೆರಳಿಗೆ ಪರಿವರ್ತನೆಯಾಯಿತು. ಕಾಡಿನ ಮಧ್ಯದಲ್ಲಿ ಆಟವಾಡುತ್ತಾ ಜಿಗಿಯುತ್ತಾ ಸುಸ್ತಾಗಿದ್ದ ಒಂದು ಪುಟ್ಟ ಮೊಲ ಜೋರಾಗಿ ಆಕಳಿಸುತ್ತಿತ್ತು. ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಇಲಿ ನಿದ್ರಿಸುತ್ತಿರುವಂತೆ ಕಣ್ಣುಗಳನ್ನು ಉಜ್ಜುತ್ತಿತ್ತು. ಇಬ್ಬರಿಗೂ ಒಂದು ಗಲಾಟೆಯ ದಿನವಾಗಿತ್ತು. ಮೊಲ ಮತ್ತು ಇಲಿ ದೊಡ್ಡ ಮರದ ನೆರಳಿನಲ್ಲಿ ಭೇಟಿಯಾದರು. ನನಗೆ ನಿದ್ರೆ ಬರುತ್ತಿದೆ ಎಂದು ಮೊಲ ನಿಧಾನವಾಗಿ ಹೇಳಿತು. ನನಗೂ ಎಂದು ಚುಟುಕು ಇಲಿ ಹೇಳಿತು. ಅವರು ಇಬ್ಬರೂ ಆರಾಮದಾಯಕವಾಗಿ ಹಾಸುಹೊರೆಯಾದ ನಿದ್ರೆಯ ಸ್ಥಳವನ್ನು ಹುಡುಕಲು ಪ್ರಾರಂಭಿಸಿದರು. ಮೊದಲಿಗೆ ಅವರು ಹಸಿರಾದ ಎಲೆಗಳ ಮೃದುವಾದ ಪುಡಿಯನ್ನು ಕಂಡುಹಿಡಿದರು. ಅದು ನಿಕಟವಾಗಿ ಪಾಂಡುರವಂತಿತ್ತು. ಆದರೆ ಮೊಲ ಅದನ್ನು ಮುಟ್ಟಿದ ತಕ್ಷಣ, ಓಹ್, ಇದು ಒದ್ದೆಯಾಗಿದೆ, ಇದು ತಂಪಾಗಿದೆ ಎಂದು ಹೇಳಿತು. ನಂತರ ಅವರಿಗೆ ಒಣಗಿದ ಎಲೆಗಳ ಕಟ್ಟೊಂದು ಸಿಕ್ಕಿತು. ಇಲಿ ಅದರೊಳಗೆ ಮಲಗಿತು. ಈ ಎಲೆಗಳು ಕಠಿಣವಾಗಿ ಇವೆ, ಇದು ಅಷ್ಟು ಆರಾಮದಾಯಕವಲ್ಲ ಎಂದು ಇಲಿ ಮುಖಪಾಚಿತು. ಅಷ್ಟರಲ್ಲಿ ಇಬ್ಬರೂ ನಿದ್ದೆಗಾಗಿ ಕಿಂಚಿತ್ ನಿರಾಶರಾದರು. ಅವತ್ತೇ ಒಂದು ಮರದ ಕೊಂಬೆ ಕೆಳಗೆ ಮೃದುವಾದ ರೆಕ್ಕೆಗಳಿಂದ ಮಾಡಿದ ಒಂದು ಸಣ್ಣ ಹಕ್ಕಿಯ ಗೂಡು ಅವರನ್ನು ಕಂಡಿತು. ಮೊಲ ಮತ್ತು ಇಲಿ ನಿಧಾನವಾಗಿ ಆ ಗೂಡಿನತ್ತ ನಡೆದು ಒಳಗೆ ಹೋದರು. ವಾಹ್ ಎಂದು ಮೊಲ ಆಶ್ಚರ್ಯದಿಂದ ಹೇಳಿತು, ಇದು ತುಂಬಾ ಮೃದುವಾಗಿದೆ. ಅವರು ಇಬ್ಬರೂ ಅಲ್ಲಿ ಒಟ್ಟಿಗೆ ಕುಗ್ಗಿ ಮಲಗಿದರು. ಆಕಾಶದಲ್ಲಿ ನಕ್ಷತ್ರಗಳು ಮಿಂಚುತ್ತಿದ್ದವು. ಮರದ ಕೊಂಬೆಗಳು ಗಾಳಿಯಲ್ಲಿ ನಿಧಾನವಾಗಿ ಅಲೆಯುತ್ತಿದ್ದವು. ಮೊಲ ಮತ್ತು ಇಲಿ ಸುರಕ್ಷಿತವಾಗಿ ಸಂತೋಷದಿಂದ ನಿದ್ರಿಸಿದರು. ಅವರು ಸುಂದರವಾದ ಕನಸುಗಳನ್ನು ಕಂಡರು. ಒಳ್ಳೆಯದನ್ನು ಹುಡುಕಲು ಸಮಯ ಬೇಕಾಗಬಹುದು. ಧ್ಯೇಯದೊಂದಿಗೆ ಧೈರ್ಯವಿಟ್ಟು ನಿರಂತರವಾಗಿ ಪ್ರಯತ್ನಿಸಿದರೆ ನೀವು ಸರಿಯಾದುದನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಒಂದು ಹಸಿರುಗಟ್ಟಿದ ಕಾಡಿನಲ್ಲಿ ಒಂದು ಚಿಕ್ಕ ಇಲಿ ಸ್ವತಂತ್ರವಾಗಿಯೂ ಸಂತೋಷವಾಗಿಯೂ ವಾಸಿಸುತ್ತಿತ್ತು. ಅದು ಪ್ರತಿದಿನವೂ ಹೂವೊಂದಿಗೂ ಆಟವಾಡುತ್ತಿತ್ತು, ಗಾಳಿಯೊಂದಿಗೆ ಉಲ್ಲಾಸದಿಂದ ಓಡಾಡುತ್ತಿತ್ತು, ನೀರಿನಲ್ಲಿ ಈಜುತ್ತಾ ಖುಷಿಪಡುತ್ತಿತ್ತು. ಒಂದು ದಿನ ಒಂದು ದೊಡ್ಡ ಆನೆ ಕಾಡಿಗೆ ಬಂದಿತು. ಅದರ ಹೆಜ್ಜೆಗಳ ಸದ್ದು ನೆಲವನ್ನೇ ಅಲುಗಾಡಿಸಿತು ಮತ್ತು ಅದರ ಉಸಿರಾಟದ ಸದ್ದು ಕೂಡ ಗುಡುಗಿನಂತೆ ಇತ್ತು. ಉಳಿದ ಪ್ರಾಣಿಗಳೆಲ್ಲ ಭಯದಿಂದ ಓಡಿಹೋಗಿ ಅಡಗಿಕೊಂಡವು. ಆದರೆ ಚಿಕ್ಕ ಇಲಿ ಮಾತ್ರ ಶಾಂತವಾಗಿತ್ತು. ಆ ಇಲಿ ನೇರವಾಗಿ ಆನೆಯ ಬಳಿಗೆ ಹೋಗಿ ಹೇಳಿದರು, ನಮಸ್ಕಾರ ದೊಡ್ಡ ಆನೆ ಅಣ್ಣ. ಇಲ್ಲಿ ಎಲ್ಲರೂ ಒಳ್ಳೆಯವರು. ಇಲ್ಲಿ ಯಾರು ಯಾರಿಗೂ ಹಾನಿ ಮಾಡಲ್ಲ. ನೀವು ಇಲ್ಲಿ ಸಂತೋಷವಾಗಿ ಇರಬಹುದು. ಆನೆ ಸಣ್ಣ ನಗು ಹಾಕಿ ಹೇಳಿತು, ಧನ್ಯವಾದಗಳು ಚಿಕ್ಕ ಇಲಿ. ನೀನು ಧೈರ್ಯದಿಂದ ಮಾತನಾಡುತ್ತಿದ್ದೀಯೆ. ನಾವು ಇಬ್ಬರೂ ಸ್ನೇಹಿತರಾಗೋಣವೇ? ಆದ ನಂತರ ಚಿಕ್ಕ ಇಲಿ ಆನೆಗೆ ಕಾಡು ತೋರಿಸಿತು. ಅವರು ಒಟ್ಟಾಗಿ ಆಟವಾಡಿ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಅವರು ಉತ್ತಮ ಸ್ನೇಹಿತರಾದರು. ಒಂದು ದಿನ ಚಿಕ್ಕ ಇಲಿ ಅಚಾನಕ್ಕಾಗಿ ಒಂದು ಆಳವಾದ ಕೊಂದಾಯಿಗೆ ಬಿದ್ದು ಬಿಟ್ಟಿತು. ಅದು ಸಹಾಯ ಸಹಾಯ ಎಂದು ಕಿರಿಚಿತ್ತು. ಆದರೆ ಅದರ ಶಬ್ದ ಯಾರಿಗೂ ಕೇಳಿಸಲಿಲ್ಲ. ಆದರೆ ಆನೆಯ ಕಿವಿಗೆ ಮಾತ್ರ ಆ ಶಬ್ದ ಸ್ಪಷ್ಟವಾಗಿ ಬಂತು. ಅದು ತಕ್ಷಣ ಓಡಿ ಬಂದು ಚಿಕ್ಕ ಇಲಿಯನ್ನು ರಕ್ಷಿಸಿತು. ಆ ಘಟನೆ ನಂತರ ಅವರ ಸ್ನೇಹ ಇನ್ನೂ ಗಟ್ಟಿಯಾಯಿತು. ಅವರು ಪ್ರತಿದಿನವೂ ಒಟ್ಟಾಗಿ ಆಟವಾಡಿ, ಹಾಡು ಹಾಡಿ, ಕತೆಗಳು ಹಂಚಿಕೊಂಡು ಕಾಲ ಕಳೆಯುತ್ತಿದ್ದರು. ಇತರ ಪ್ರಾಣಿಗಳು ಈ ಸ್ನೇಹವನ್ನು ನೋಡಿ ಸಂತೋಷಪಟ್ಟವು. ಕಾಡಿನಲ್ಲಿ ಒಗ್ಗಟ್ಟು ಮತ್ತು ಸ್ನೇಹ ವೃದ್ಧಿಯಾಯಿತು. ಎಲ್ಲ ಪ್ರಾಣಿಗಳು ಪರಸ್ಪರ ಸ್ನೇಹದಿಂದ, ಶ್ರದ್ಧೆಯಿಂದ ಜೀವನ ನಡೆಸಲಾರಂಭಿಸಿತು.